ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಎಲ್ಲರಿಗೂ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕೋರುತ್ತಾ ಇವತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಟಾಪಿಕ್ ದಟ್ ಈಸ್ ಯೂನಿಟ್ ನಂಬರ್ 1, ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್, ವ್ಯಾಪಾರೇತರ ಸಂಸ್ಥೆಗಳ ಅಂತಿಮ ಲೆಕ್ಕಪತ್ರಗಳು. ಹೋದ ವಿಡಿಯೋದಲ್ಲಿ ನೀವೇನು ಮಾಡಿದಿರಿ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂದರೆ ಏನು, ಫಾರ್ಮೇಟು, ಥಿಯರಿ ಎಲ್ಲ ಕಲ್ತಿದ್ದೀರಿ. ಇವನ್ ಆಲ್ಸೋ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದ್ರೇನು, ಬ್ಯಾಲೆನ್ಸ್ ಶೀಟ್ ಅಂದ್ರೇನು ನೀವೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ಇವತ್ತು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಆದಾಯ ವೆಚ್ಚಗಳ ಖಾತೆ ಮತ್ತು ಬ್ಯಾಲೆನ್ಸ್ ಶೀಟ್, ಅಡಾವೆ ಪತ್ರಿಕೆ. ಈ ಅಡಾವೆ ಪತ್ರಿಕೆ ಮತ್ತು ಆದಾಯ ವೆಚ್ಚಗಳ ಖಾತೆ ಇದರ ಮೇಲೆ ಏನು ಮಾಡಿರ್ತಾರೆ, 12 ಮಾರ್ಕ್ಸ್ ಕ್ವಶನ್ಸನ್ನು ನಿಮಗೆ ಎಕ್ಸಾಮ್ದಲ್ಲಿ ಕೇಳಿರ್ತಾರೆ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಇವೆರಡು ನೀವು ಪರೀಕ್ಷೆಯಲ್ಲಿ ಕಂಪಲ್ಸರಿಯಾಗಿ ನೀವು ಓಪನ್ ಮಾಡಬೇಕಾಗ್ತದೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಹೀಗಾಗಿ ಇವತ್ತು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟದ ಫಾರ್ಮೆಟು ಮತ್ತು ಬ್ಯಾಲೆನ್ಸ್ ಶೀಟದ ಫಾರ್ಮೆಟು ನಿಮಗೆ ಇವತ್ತು ತಿಳಿಸಿಕೊಡುತ್ತೇನೆ. ಸೊ ಇಯರ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ಮೆಟ್ ನೋಡ್ರಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಆದಾಯ ಮತ್ತು ವೆಚ್ಚಗಳ ಖಾತೆ. ಸೊ ದಿಸ್ ಈಸ್ ಅ ಎಕ್ಸ್ಪೆಂಡಿಚರ್, ವೆಚ್ಚಗಳು, ಆ್ಯಂಡ್ ದಿಸ್ ಈಸ್ ಇನ್ಕಮ್, ಆದಾಯ. ಸೊ ಇನ್ ಡೆಬಿಟ್ ಸೈಡ್, ಇಲ್ಲಿ ಡೆಬಿಟ್ ಸೈಡ್ ಅನ್ನೋರಿ, ಇಲ್ಲಿ ಕ್ರೆಡಿಟ್ ಸೈಡ್. ಎಕ್ಸ್ಪೆಂಡಿಚರ್ ಮೀನ್ಸ್ ಇದರೊಳಗೆ ಏನು ಬರಬೇಕು, ಯು ರೈಟ್ ಆಲ್ ರೆವಿನ್ಯೂ ಪೇಮೆಂಟ್ಸ್ಗಳನ್ನು ನಾವು ಮಾತ್ರ ಎಂಟ್ರಿ ಮಾಡಬೇಕು. ಇವೆಲ್ಲ ರೆವಿನ್ಯೂ ಪೇಮೆಂಟ್ಸ್ ಎಲ್ಲಿರ್ತಾವೆ ಅಂದ್ರೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಪೇಮೆಂಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡ್ ಇರ್ತವೆ. ಅದನ್ನೆಲ್ಲ ನಾವು ಸೈಡ್ ತೊಗೋಬೇಕಾಗ್ತದೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಆಲ್ ರೆವಿನ್ಯೂ ಪೇಮೆಂಟ್ಸ್ ಅಂತ ಹೆಡ್ಡಿಂಗ್ ಕೊಡಬೇಕು ಎಕ್ಸ್ಪೆಂಡಿಚರ್ ಸೈಡು. ಆಮೇಲೆ ಆಲ್ ರೆವಿನ್ಯೂ ರಿಸೀಟ್ಸ್ ಅಂತ ಇನ್ಕಮ್ ಸೈಡ್ ಹೆಡ್ಡಿಂಗ್ ಕೊಡಬೇಕಾಗ್ತದೆ. ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ 4 ಕಾಲಮ್ಸ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, 4 ಕಾಲಮನ್ನು ನೀವು ರೆಡಿ ಮಾಡಬೇಕಾಗ್ತದೆ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್. ಸೊ ಹೆಡ್ಡಿಂಗ್, ಫಸ್ಟ್ ಕಾಲಮ್ ಹೆಡ್ಡಿಂಗ್ ಎಕ್ಸ್ಪೆಂಡಿಚರ್, ವೆಚ್ಚಗಳು, ರುಪೀಸ್. ಸೆಕೆಂಡ್ ಕಾಲಮ್ ಹೆಡ್ಡಿಂಗ್ ರುಪೀಸ್. ಥರ್ಡ್ ಕಾಲಮ್ ಹೆಡ್ಡಿಂಗ್ ಇನ್ಕಮ್, ಆದಾಯ. ಫೋರ್ತ್ ಕಾಲಮ್ ಹೆಡ್ಡಿಂಗ್ ರುಪೀಸ್. ಸೊ ದಿಸ್ ಈಸ್ ಅ ಕ್ರೆಡಿಟ್ ಸೈಡ್, ದಿಸ್ ಈಸ್ ಅ ಡೆಬಿಟ್ ಸೈಡ್. ಎಕ್ಸ್ಪೆಂಡಿಚರ್, ವೆಚ್ಚಗಳು ಸೈಡು ಅಂದರೆ ಡೆಬಿಟ್ ಸೈಡು, ಆಲ್ ರೆವಿನ್ಯೂ ಪೇಮೆಂಟ್ಸ್, ಆಲ್ ಕಂದಾಯ ಪಾವತಿಗಳು ಅಂತ ಹೇಳ್ತೀವಿ. ಇದ್ರೊಳಗೆ ಏನೇನು ಬರ್ತವೆ, ಡೆಬಿಟ್ ಸೈಡು, ಟು ಸ್ಯಾಲ್ರಿ ಪೇಮೆಂಟ್ ಮಾಡಿದ್ದನ್ನು ಬರೀಬೇಕಾಗ್ತದೆ. ಇದರ ಜೊತೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇರ್ಬೋದು ಅಥವಾ ಪ್ರೀವಿಯಸ್ ಸ್ಯಾಲ್ರಿ ಇದ್ದಾಗ ಅದನ್ನು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಬರೀಬೇಕಾಗ್ತದೆ. ರೆಂಟ್, ಬಾಡಿಗೆ ಕೊಟ್ಟಿದ್ದನ್ನು ನಾವು ಬರೀಬೇಕು. ಇನ್ಶೂರೆನ್ಸ್, ವಿಮೆ ಕೊಟ್ಟಿದ್ದನ್ನು ಬರೀಬೇಕು. ಟು ಪ್ರಿಂಟಿಂಗ್ ಆ್ಯಂಡ್ ಅಥವಾ ಪೋಸ್ಟೇಜ್, ಅಂಚೆ ಅಥವಾ ಮುದ್ರಣ ಅಥವಾ ಅಂಚೆ ವೆಚ್ಚಗಳು ಮಾಡಿದ್ದನ್ನು ನಾವು ಇಲ್ಲಿ ಬರೀಬೇಕಾಗ್ತದೆ. ಆ್ಯಂಡ್ ಆಲ್ಸೋ ಟೆಲಿಫೋನ್ ಚಾರ್ಜಸ್ ಮೀನ್ಸ್ ದೂರವಾಣಿ ವೆಚ್ಚಗಳು ಇದ್ದರೆ ನಾವು ಬರೀಬೇಕಾಗ್ತದೆ ಅಲ್ಲಿ. ಎಲೆಕ್ಟ್ರಿಸಿಟಿ ಚಾರ್ಜಸ್, ವಿದ್ಯುತ್ ಬೆಲ್ಲ ಇದ್ದರೆ ಕೊಡಬೇಕಾಗ್ತದೆ. ಆಡಿಟ್ ಫೀಸ್, ಲೆಕ್ಕ ಪರಿಶೋಧಕರ ಫೀಸ್ ಅಂದರೆ ಅವ್ರ ಅಮೌಂಟನ್ನು ನಾವು ಕೊಡಬೇಕಾಗ್ತದೆ. ಹಾನರಿರಮ್ ಅಂದರೆ ಗೌರವಧನ ಕೊಟ್ಟಿದ್ದು ಅಂದರೆ ಅದನ್ನು ಅಮೌಂಟನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಡೆಬಿಟ್ ಸೈಡು. ಆ್ಯಂಡ್ ರಿಪೇರಿ ಚಾರ್ಜಸ್, ಏನಾದರೂ ನಾವು ರಿಪೇರಿ ಮಾಡಿಸಿದ್ದು ಅಂದರೆ ಅದರ ಚಾರ್ಜ್ ಕೊಟ್ಟಿದ್ದು ಅಂದರೆ ಅದಕ್ಕೆ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಅಪ್ ಕೀಪ್ ಗ್ರೌಂಡನ್ನು ಕ್ಲೀನ್ ಅಥವಾ ಮೇಂಟೈನ್ ಮಾಡಿದ್ದಕ್ಕೆ ಏನಾಗ್ತದೆ ಇಲ್ಲಿ ನಾವು ಡೆಬಿಟ್ ಸೈಡ್ ಬರೀಬೇಕಾಗ್ತದೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಮೇಲೆ ನಾವು ಏನು ಮಾಡಿದ್ರು ಡಿಪ್ರಿಸಿಯೇಷನ್ ಇದ್ದರೆ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಮಾರಿರ್ತೀವಿ, ಅದ್ರ ಲಾಸ್ ಆಗಿರ್ತದೆ, ಯಾವುದೋ ಒಂದು ಆಸ್ತಿ ತಗೋರಿ, ಲಾಸ್ ಆದಾಗ ನಾವೇನು ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಒನ್, ಟು ಎಕ್ಸ್ಪೆನ್ಸಸ್, ಅದು ಪ್ರೈಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ನಾವೇನು ಮಾಡಬೇಕಾದ್ರೆ ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಆಮೇಲೆ ನೆಕ್ಸ್ಟು ಇನ್ಕಮ್ ಸೈಡ್, ಆದಾಯ ಏನೇನು ಬರೀಬೇಕು, ಫಸ್ಟ್ ನೋಡ್ರಿ ಬಾಯ್ ಸಬ್ಸ್ಕ್ರಿಪ್ಷನ್ಸ್ ಬರೀಬೇಕು. ಈ ಸಬ್ಸ್ಕ್ರಿಪ್ಷನ್ಸ್ ಕ್ಯಾಲ್ಕುಲೇಷನ್ ಹೇಗಿದೆ ಅಂದರೆ ನಿಮ್ಗೆ ಹೇಳೋದಂದರೆ ಸಬ್ಸ್ಕ್ರಿಪ್ಷನ್ಸ್ ಅಮೌಂಟ್ ತೊಗೋಬೇಕು. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್, ಕರೆಂಟ್ ಇಯರ್ ಇದನ್ನು ಎಲ್ಲಿ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿರ್ತಾರೆ, ಅದನ್ನು ಪ್ಲಸ್ ಮಾಡ್ಕೋಬೇಕು. ನೆಕ್ಸ್ಟ್ ಲೆಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಪ್ರೀವಿಯಸ್ ಇಯರ್ ಅಂದರೆ ಲಾಸ್ಟ್ ಇಯರ್
ಲಾಸ್ಟ್ ಇಯರ್ ಅಥವಾ ಪಿ ವೈ ಮೀನ್ಸ್ ವಾಟ್ ಪ್ರೀವಿಯಸ್ ಇಯರ್ ಅದನ್ನು ನಾವು ಲೆಸ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ಲೆಸ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ನಾವು ವಂತಿಗೆ ಅಮೌಂಟನ್ನು ಮುಂಚಿತವಾಗಿ ಪಡೆದಿದ್ದು, ನೆಕ್ಸ್ಟ್ ಇಯರ್ ಹೋದ ವರ್ಷದ ಅಮೌಂಟನ್ನು ಈಗ ಪಡೆದುಕೊಂಡಿದ್ದರೆ ಅದನ್ನು ಲೆಸ್ ಮಾಡಬೇಕಾಗ್ತದೆ. ಇವು ಕ್ಯಾಲ್ಕುಲೇಷನ್ಸ್ ವೆರಿ ಇಂಪಾರ್ಟೆಂಟ್, ಸಬ್ಸ್ಕ್ರಿಪ್ಷನ್ಸ್ ಕ್ಯಾಲ್ಕುಲೇಷನ್ಸ್. ಸೊ ಹೌ ಟು ರಿಮೆಂಬರ್, ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ಸ್ ಯಾವಾಗಲೂ ಪ್ಲಸ್ ಮಾಡಬೇಕು ಕರೆಂಟ್ ಇಯರ್. ಆಮೇಲೆ ಪ್ರೀವಿಯಸ್ ಇಯರ್ ಮೀನ್ಸ್ ವಾಟ್ ಲಾಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇದ್ದರೆ ಲೆಸ್ ಮಾಡಬೇಕು. ಮತ್ತು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಮೀನ್ಸ್ ನೆಕ್ಸ್ಟ್ ಇಯರ್ ಇತ್ತಂದರೆ ಲೆಸ್ ಮಾಡಬೇಕು. ಇಷ್ಟು ನೀವು ನೆನ್ಕೋಬೇಕು ಸಬ್ಸ್ಕ್ರಿಪ್ಷನ್ ಕ್ಯಾಲ್ಕುಲೇಷನ್ಸ್. ನೆಕ್ಸ್ಟ್ ಎರಡನೇ ನೋಡ್ರಿ, ಬೈ ಡೊನೇಷನ್ಸು ಇಲ್ಲಿ ಜನರಲ್ ಅಥವಾ ರೆವೆನ್ಯೂ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ರೆವೆನ್ಯೂ ಒಳಗೆ ಡೊನೇಷನ್ ಒಳಗೆ ಎರಡು ಪ್ರಕಾರದಿರ, ಸ್ಪೆಸಿಫಿಕ್ ಡೊನೇಷನ್ಸ್ ಆ್ಯಂಡ್ ಜನರಲ್ ಡೊನೇಷನ್ಸ್. ಸರ್ ಯು ಕ್ಯಾನ್ ಸೇ ರೆವೆನ್ಯೂ ಡೊನೇಷನ್ಸ್. ಆ ಟೈಮ್ದಲ್ಲಿ ಮಾತ್ರ ನಾವು ಇದನ್ನ ಜನರಲ್ ಇದ್ದಾಗ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಬೇಕಾಗ್ತದೆ, ಇಲ್ಲಾಂದರೆ ಡೊನೇಷನನ್ನು ತೆಗೆದುಕೊಳ್ಳಬಾರದು. ಅಥವಾ ಅಡ್ಜಸ್ಟ್ಮೆಂಟ್ದಲ್ಲಿ 50% ಡೊನೇಷನ್ ಕನ್ಸಿಡರ್ ಮಾಡಿರಿ, 50% ಕ್ಯಾಪಿಟಲೈಸ್ಡ್ ಮಾಡಿರ್ತಾರೆ, ಅವಾಗ ಮಾತ್ರ ಇಲ್ಲಿ ತೊಗೋಬೇಕಾಗ್ತದೆ. ಇವನ್ ಆಲ್ಸೋ ಸೇಮ್ ಎಂಟ್ರೆನ್ಸ್ ಫೀಸ್ ರೆವೆನ್ಯೂ ಇದ್ರೆ ಅದು ಮಾತ್ರ ತೊಗೋಬೇಕು. ಹೇಗೆ ಕೊಟ್ಟಿರ್ತಾರೆ 50% ಕನ್ಸಿಡರೇಷನ್ ಮಾಡಿರಿ, 50% ಕ್ಯಾಪಿಟಲೈಸ್ಡ್ ಮಾಡಿರ್ತಾರೆ, ಅವಾಗ ರೆವೆನ್ಯೂ ನಾವು ತೊಗೋಬೇಕಾಗ್ತದೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆಗಳ ಮೇಲೆ ಬಡ್ಡಿ ಬಂದಾಗ ಅವಾಗ ನಾವು ಏನು ಮಾಡಬೇಕಾದ್ರೆ ಆದಾಯ ಸೈಡು ಕ್ರೆಡಿಟ್ ಸೈಡನ್ನು ಬರೀಬೇಕಾಗ್ತದೆ. ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಹಳೆಯ ವರ್ತಮಾನ ಪತ್ರಿಕೆಗಳ ಮಾರಾಟದಿಂದ ಬಂದ ಹಣವನ್ನು ನಾವು ಏನು ಮಾಡೋದು ನಮ್ಗೆ ಆದಾಯ ಆಗ್ತದೆ ಅಂದರೆ ಕ್ರೆಡಿಟ್ ಸೈಡ್ ತೊಗೋಬೇಕಾಗ್ತದೆ. ಸೇಲ್ ಆಫ್ ಮೆಡಿಸಿನ್ಸ್, ಔಷಧಿಗಳ ಮಾರಾಟದಿಂದ ನಮಗೆ ಅದನ್ನು ಜಮೆಯ ಬದಿ ಕ್ರೆಡಿಟ್ ಸೈಡ್ ತೊಗೋಬೇಕಾಗ್ತದೆ. ಫೀ ಫ್ರಾಮ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಂದ ಫೀಸ್ ಕಲೆಕ್ಟ್ ಮಾಡಿರ್ತಾರಲ್ಲ ಸ್ಕೂಲ್ ಕಾಲೇಜು, ಅದನ್ನು ಸೋದಕ್ಕೆ ಏನು ಮಾಡಬೇಕು ಆದಾಯ ಆಗ್ತದೆ, ಅದನ್ನು ಕ್ರೆಡಿಟ್ ಸೈಡ್ ಬರೀಬೇಕು. ಲಾಕರ್ ರೆಂಟ್ ರಿಸೀವ್ಡ್, ಲಾಕರ್ ರೆಂಟದಿಂದ ಹಣ ಬಂದಿರ್ತಲ್ಲ ಅದು ಆದಾಯ ಆಗ್ತದೆ, ಅದನ್ನು ನಾವೇನು ಮಾಡಬೇಕು ಕ್ರೆಡಿಟ್ ಸೈಡ್ ಬರೀಬೇಕು. ಮಿಸ್ಲೇನಿಯಸ್ ರಿಸೀಟ್ಸ್ ಅಂದರೆ ಸಣ್ಣ ಪುಟ್ಟ ವೆಚ್ಚಗಳಿಂದ ನಮಗೆ ಕಲಮಗಳಿಂದ ಆದಾಯ ಬಂದಿರ್ತದೆ, ಅವಾಗ ಏನು ಮಾಡಬೇಕಾಗ್ತದೆ ಕ್ರೆಡಿಟ್ ಸೈಡ್ ತೊಗೋಬೇಕಾಗ್ತದೆ. ಆಮೇಲೆ ಇಲ್ಲಿ ನೀವು ಅಕೌಂಟನ್ನು ನಾವು ಕ್ಲೋಸ್ ಮಾಡ್ತೀವಿ, ಇಲ್ಲಿ ಬರ್ತಿದ್ದು ಸರ್ಪ್ಲಸ್ ಬರ್ತಾನೆ. ಸರ್ಪ್ಲಸ್ ಅಂದ್ರೇನು ಉಳಿತಾಯ, ಡೆಪಿಸಿಟ್ ಮೀನ್ಸ್ ವಾಟ್ ಕೊರತೆ. ಹೀಗಾಗಿ ನಾವು ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ, ಎಕ್ಸ್ಪೆಂಡಿಚರ್ ಅಮೌಂಟು ಹೆಚ್ಚಾಗ್ತದೆ, ಇನ್ಕಮ್ ಅಮೌಂಟ್ ಕಡಿಮೆ ಆಗ್ತದೆ, ಅದಕ್ಕೆ ಏನಂತಾರೆ ಡಿಫರೆನ್ಸ್ ಅಮೌಂಟು ಡೆಪಿಸಿಟ್ ಅಂತ ಕರಿತೀವಿ. ಸಪೋಸ್ ಇನ್ಕಮ್ ಹೆಚ್ಚಾಯಿತು, ಎಕ್ಸ್ಪೆಂಡಿಚರ್ ಕಡಿಮೆ ಆಯಿತು, ಅದಕ್ಕೆ ಏನಂತವೆ ಸರ್ಪ್ಲಸ್ ಅಂತ ಕರಿತೀವಿ. ಸರ್ಪ್ಲಸ್ ಅಮೌಂಟನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಏನು ಒಂದು ವೇಳೆ ಎಕ್ಸ್ಪೆಂಡಿಚರ್ ಅಮೌಂಟ್ ಹೆಚ್ಚಾಯಿತು, ಇನ್ಕಮ್ ಅಮೌಂಟ್ ಕಡಿಮೆ ಆಯಿತು ಅಂದರೆ ಡೆಪಿಸಿಟ್ ಮಾಡ್ಕೋಬೇಕು ಕೊರತೆ. ಒಂದು ವೇಳೆ ಇನ್ಕಮ್ ಹೆಚ್ಚಾಯಿತು, ಎಕ್ಸ್ಪೆಂಡಿಚರ್ ಟೋಟಲ್ ಅಮೌಂಟ್ ಕಡಿಮೆ ಆಯಿತು, ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸ್ ಅಂತ ನಾವು ತಿಳ್ಕೊಬೇಕಾಗ್ತದೆ. ಇದನ್ನು ನಾವು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡು ತೋರಿಸ್ಬೇಕಾಗ್ತದೆ. ನೆಕ್ಸ್ಟ್ ಫೀಚರ್ಸ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ದ ಸಮರಿ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಅಂದರೆ ಈ ಆದಾಯ ವೆಚ್ಚಗಳ ಏನದ, ಆದಾಯ ಮತ್ತು ವೆಚ್ಚಗಳ ವಿಶ್ಲೇಷಣೆ ಅಂದರೆ ಆದಾಯಗಳನ್ನು ಒಳಗೊಂಡಿರ್ತದೆ ಮತ್ತು ವೆಚ್ಚಗಳನ್ನು ಒಳಗೊಂಡಿರ್ತದೆ. ಇಟ್ ಈಸ್ ಪ್ರಿಫರ್ಡ್ ಎಂಡ್ ಆಫ್ ಅಕೌಂಟಿಂಗ್ ಇಯರ್, ಇದನ್ನು ನಾವು ಯಾವಾಗ ತಯಾರು ಮಾಡ್ತೀವಿ ವರ್ಷದ ಕೊನೆಗೆ 31 ಮಾರ್ಚ್ ಅದರೊಳಗೆ ತಯಾರು ಮಾಡಬೇಕಾಗ್ತದೆ. ಥರ್ಡ್ ನೋಡ್ರಿ ವೆರಿ ಇಂಪಾರ್ಟೆಂಟ್, ಇನ್ಕಮ್ಸ್ ಆರ್ ಎಂಟರ್ಡ್ ಕ್ರೆಡಿಟ್ ಸೈಡ್, ಅಂದರೆ ಇನ್ಕಮ್ಸ್ ಆರ್ ಎಂಟರ್ಡ್ ಕ್ರೆಡಿಟ್ ಸೈಡ್, ಎಕ್ಸ್ಪೆನ್ಸಿಸ್ ಆರ್ ಎಂಟರ್ಡ್ ಡೆಬಿಟ್ ಸೈಡ್, ಡೆಬಿಟ್ ಸೈಡನ್ನು ಎಂಟ್ರಿ ಮಾಡಬೇಕಾಗ್ತದೆ. ಒನ್ಸ್ ಅಗೇನ್ ಇನ್ಕಮ್ಸ್ ಆರ್ ಏನೇನು ಆದಾಯ ಬಂದಿರ್ತದಲ್ಲ ಅದನ್ನು ಕ್ರೆಡಿಟ್ ಸೈಡ್ ಮಾಡಬೇಕು. ಆಮೇಲೆ ಎಕ್ಸ್ಪೆನ್ಸಿಸ್ ಆರ್ ಎಂಟರ್ಡ್ ಡೆಬಿಟ್ ಸೈಡ್, ಏನೇನು ವೆಚ್ಚಗಳಾಗಿರ್ತಾವಲ್ಲ ಅವೆಲ್ಲ ಡೆಬಿಟ್ ಸೈಡನ್ನು ಬರಿಬೇಕು, ಖರ್ಚಿನ ಬಗ್ಗೆ ಬರಿಬೇಕು. ಆ್ಯಂಡ್ ಲಾಸ್ಟ್ ಒನ್, ದ ಬ್ಯಾಲೆನ್ಸ್ ಆಫ್ ದಿಸ್ ಅಕೌಂಟ್ ರೀಪ್ರೆಸೆಂಟ್ಸ್ ಸರ್ಪ್ಲಸ್ ಆರ್ ಡೆಪಿಸಿಟ್. ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕ್ಲೋಸ್ ಮಾಡಿದ ನಂತರ ಸರ್ಪ್ಲಸ್ಸರೇ ತೋರಿಸ್ಬೇಕು ಅಥವಾ ಡೆಪಿಸಿಟರೇ ತೋರಿಸ್ಬೇಕಾಗ್ತದೆ. ಆಮೇಲೆ ಮುಖ್ಯವಾಗಿ ಸಬ್ಸ್ಕ್ರಿಪ್ಷನ್ ಕ್ಯಾಲ್ಕುಲೇಷನ್ಸ್ ನಿಮ್ಗೆ ಹೇಳಿದ್ದೀನಿ. ಸಬ್ಸ್ಕ್ರಿಪ್ಷನ್ ಅಮೌಂಟ್ ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ಸ್ ಯಾವಾಗಲೂ ಪ್ಲಸ್ ಮಾಡಬೇಕು, ಲಾಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ಸನ್ನು ಯಾವಾಗಲೂ ಮೈನಸ್ ಮಾಡಬೇಕು. ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್. ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ನೋಡಿರಿ, ಎರಡನೇದು ಬ್ಯಾಲೆನ್ಸ್ ಶೀಟ್.
ಸೊ ಬ್ಯಾಲೆನ್ಸ್ ಶೀಟ್ ಇದರಲ್ಲಿ ಆಲ್ಸೋ 4 ಕಾಲಮ್ಸ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಆ್ಯಂಡ್ ಫೋರ್ತ್ ಕಾಲಮ್. ಎಸ್. ಸೊ ಲಯಬಿಲಿಟೀಸ್ ಹೊಣೆಗಾರಿಕೆಗಳು ರುಪೀಸ್, ಅಸೆಟ್ಸ್ ರುಪೀಸ್, ಇಷ್ಟು ನಾವು ಲೈನ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ ಬ್ಯಾಲೆನ್ಸ್ ಶೀಟ್. ಸೊ ಇಯರ್ ಲಯಬಿಲಿಟಿ ಸೈಡ್ ನೋಡ್ರಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅದನ್ನು ನಾವು ಇಲ್ಲಿ ಬರಿಬೇಕಾಗ್ತದೆ. ಬ್ಯಾಂಕ್ ಲೋನ್ ಕೊಟ್ಟಿದ್ದರೆ ಬ್ಯಾಂಕಿನ ಸಾಲಿದೆ, ಅದು ಲಯಬಿಲಿಟೀಸ್ ಆಗ್ತದೆ, ಅದನ್ನು ಕೂಡ ಬರಿಬೇಕಾಗ್ತದೆ. ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇದು ಬ್ಯಾಲೆನ್ಸ್ ಶೀಟ್ ಒಳಗಿರ್ತದೆ, ಹೋದ ವರ್ಷ ಬ್ಯಾಲೆನ್ಸ್ ಶೀಟ್ ಒಳಗಿರ್ತದೆ, ಅದನ್ನು ನಾವಿಲ್ಲಿ ಬರಿಬೇಕಾಗ್ತದೆ. ಇವು ಆಮೇಲೆ ಕ್ಯಾಪಿಟಲ್ ಫಂಡ್ ಅಂತ ಇರ್ತದೆ, ಅದು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಬೇಕು. ಆಮೇಲೆ ಪ್ಲಸ್ ಸರ್ಪ್ಲಸ್ ಇತ್ತಂದ್ರೆ ಪ್ಲಸ್ ಮಾಡಬೇಕು, ಅಥವಾ ಡೆಪಿಸಿಟ್ ಇತ್ತಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡೆಪಿಸಿಟ್ ಕೊರತೆ ಅಮೌಂಟ್ ಬಂದಿತ್ತಂದ್ರೆ ಲೆಸ್ ಮಾಡಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಕ್ಯಾಪಿಟಲೈಸ್ಡ್ ರಿಸಿಟ್ಸ್ ಅಂತಾರೆ ಇದಕ್ಕೆಲ್ಲ. ಲೆಜೆಸೀಸು, ಎಂಟ್ರೆನ್ಸ್ ಫೀಸು, ಲೈಫ್ ಮೆಂಬರ್ಶಿಪ್ ಫೀಸು, ಡೊನೇಷನ್ಸು, ಇವನ್ನೆಲ್ಲ ಏನು ಮಾಡಬೇಕು, ಕ್ಯಾಪಿಟಲೈಸ್ಡ್ ರಿಸಿಟ್ ಆ್ಯಡ್ ಮಾಡಿ ಔಟರ್ ಕಾಲಮ್ದಲ್ಲಿ ಇಡಬೇಕಾಗ್ತದೆ. ಆಮೇಲೆ ಇದರ ಟೋಟಲನ್ನು ನಾವು ಮಾಡಬೇಕಾಗ್ತದೆ. ಅಂದರೆ ಲಯಬಿಲಿಟಿ ಸೈಡು ಏನೇನು ಬರೀಬೇಕು ಅನ್ನೋದು ನಿಮ್ಗೆ ಗೊತ್ತಾಯಿತು. ಇದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಫಸ್ಟ್ ಒನ್. ಎರಡನೇದು ಬ್ಯಾಂಕ್ ಲೋನ್, ಬ್ಯಾಂಕಿನ ಸಲ ಮುಂಗಡವಾಗಿ ವಂತಿಗೆ ಸ್ವೀಕರಿಸಿದ್ದು, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ನೆಕ್ಸ್ಟ್ ಕ್ಯಾಪಿಟಲ್ ಫಂಡ್, ಈ ರೀತಿ ಕ್ಯಾಲ್ಕುಲೇಷನ್ ನಾವು ಮಾಡಬೇಕಾಗ್ತದೆ. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ತೊಗೋಬೇಕು, ಸರ್ಪ್ಲಸ್ಸು ಅವ್ರ ಡೆಪಿಸಿಟು. ಸರ್ಪ್ಲಸ್ ಇದ್ರೆ ಪ್ಲಸ್ ಮಾಡೋದು, ಡೆಪಿಸಿಟ್ ಇದ್ದರೆ ಮೈನಸ್ ಮಾಡಬೇಕು. ಲೆಜೆಸೀಸ್ ಕೊಟ್ಟಿದ್ರೆ ಅದನ್ನು ಬರಿಬೇಕು ಬ್ಯಾಲೆನ್ಸ್ ಅಲ್ಲಿ. ಆಮೇಲೆ ಲೈಫ್ ಮೆಂಬರ್ಶಿಪ್ ಫೀ, ಎಂಟ್ರೆನ್ಸ್ ಫೀಸ್, ಡೊನೇಷನ್ಸ್, ಕ್ಯಾಪಿಟಲೈಸ್ಡ್ ರಿಸಿಟ್ಸ್ ಇವು ಆ್ಯಡ್ ಮಾಡಿ ಔಟರ್ ಕಾಲಮ್ದಲ್ಲಿ ಇಡಬೇಕಾಗ್ತದೆ. ನೆಕ್ಸ್ಟ್ ಅಸೆಟ್ಸ್, ಆಸ್ತಿಗಳ ಸೈಡು ಏನೇನು ಬರಬೇಕು ನೋಡ್ರಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಇದನ್ನು ನಾವು ಬರೀಬೇಕಾಗ್ತದೆ. ಆಮೇಲೆ ಎಲ್ಲ ಅಸೆಟ್ಸ್ಗಳನ್ನು ಕ್ಯಾಶ್ ಇನ್ ಹ್ಯಾಂಡ್, ಕೈಯಲ್ಲಿರುವ ಶುಲ್ಕು ಅದನ್ನು ಬರೀಬೇಕಾಗ್ತದೆ. ಕ್ಯಾಶ್ ಆ್ಯಟ್ ಬ್ಯಾಂಕ್, ಬ್ಯಾಂಕಿನಲ್ಲಿರುವ ಶುಲ್ಕು ಅದನ್ನು ಬರೀಬೇಕಾಗ್ತದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಎಸ್ ಭೂಮಿ ಮತ್ತು ಕಟ್ಟಡ ಕೊಟ್ಟಿದ್ರೆ ಅದನ್ನು ಇಲ್ಲಿ ಬರೀಬೇಕಾಗ್ತದೆ. ಫರ್ನಿಚರ್ಸ್, ಪೀಠೋಪಕರಣ ಕ್ರೆಡಿಟ್ ಸೈಡ್ನು ಆಸ್ತಿಗಳ ಬದಿಗೆ ಬರೀಬೇಕಾಗ್ತದೆ. ಲ್ಯಾಬ್ರಿ ಬುಕ್ಸ್ ಯಾವ ರೀತಿ ಕೊಟ್ಟಿರ್ತಾರೆ ಅದನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ. ಗ್ರಂಥಾಲಯ ಪುಸ್ತಕಗಳು, ಇನ್ವೆಸ್ಟ್ಮೆಂಟ್ಸ್ ಹೂಡಿಕೆಗಳು ಕೊಟ್ಟಿದ್ದರೆ ಎಂಟ್ರಿ ಮಾಡಬೇಕಾಗ್ತದೆ. ಸ್ಪೋರ್ಟ್ಸ್ ಮಟೀರಿಯಲ್ಸ್ ಕೊಟ್ಟಿದ್ದರೆ ನಾವು ಅಸೆಟ್ಸ್ಗಳನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಔಟ್ಸ್ಟ್ಯಾಂಡಿಂಗ್ ರೆಂಟ್, ಕೊಡಬೇಕಾದ ಬಾಡಿಗೆ ಅದನ್ನು ನಾವು ಏನಾಗ್ತದೆ ಅಸೆಟ್ಸ್ ಆಗ್ತದೆ, ಅದನ್ನ ಇಲ್ಲಿ ಬರೀಬೇಕಾಗ್ತದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಕೊಡಬೇಕಾದ ವೆಚ್ಚಗಳು ಅದೇ ಆಲ್ಸೋ ಅಸೆಟ್ಸ್. ಇದು ಟೋಟಲ್ ಮಾಡಬೇಕು, ಎರಡು ಟೋಟಲ್ ಸೇಮ್ ಆಗ್ತವೆ. ಹೀಗಾಗಿ ಅಸೆಟ್ಸ್ ಒಳಗೆ ನೋಡ್ರಿ ಮತ್ತೊಮ್ಮೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್, ಲೈಬ್ರರಿ ಬುಕ್ಸ್, ಇನ್ವೆಸ್ಟ್ಮೆಂಟ್ಸ್, ಸ್ಪೋರ್ಟ್ಸ್ ಮಟೀರಿಯಲ್, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಇಷ್ಟನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ. ಸಪೋಸ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಅಡ್ಜಸ್ಟ್ ಮಾಡಿ ನಾವು ಇಲ್ಲಿ ಬರಿಬೇಕಾಗ್ತದೆ. ಇದು ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್. ನೀವು ಇದನ್ನೇನು ಮಾಡಿರಿ, ಸರಿಯಾಗಿ ವಿಡಿಯೋದಲ್ಲಿ ಬಂದದ್ದನ್ನು ಸರಿಯಾಗಿ ನೋಡಿ ತಿಳ್ಕೊಂಡು ಏನು ಮಾಡಿರಿ, ಓದ್ರಿ, ಅಭ್ಯಾಸ ಮಾಡಿರಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ, ಪ್ರಾಬ್ಲಮನ್ನು ತಿಳಿಸ್ಕೊಡ್ತೀನಿ. ಇಷ್ಟು ಹೇಳಿ ಇವತ್ತಿನ ಆನ್ಲೈನ್ ಕ್ಲಾಸನ್ನು ಮುಗಿಸುತ್ತೇನೆ.